ಅರುಣ್. ಐಶ್ವರ್ಯ, ನೀನಾ? ಬಾ ಬಾ ಕೂತ್ಕೋ. ನೀನ್ ಅಷ್ಟೊಂದ್ ಮರ್ಯಾದೆ ಕೊಡೋ ಅವಶ್ಯಕತೆ ಇಲ್ಲ, ನಾನ್ ಕೂತ್ಕೋತೀನಿ. ಕೊಡ್ಬೇಕಾದವ್ರ ಮರ್ಯಾದೆ ಕೊಡದೆ ಇದ್ರು ಇವ್ರು ಕೊಡ್ತಾರಂತೆ. ಏನ್ ಐಶ್ವರ್ಯ, ಏನು ಇರಿಟೇಟ್ ಆಗಿರೋ ಹಾಗಿದೆ? ನೀನ್ ಮಾಡಿರೋ ಕೆಲ್ಸಕ್ಕೆ ಇರಿಟೇಟ್ ಆಗದೆ ಇನ್ನೇನ್ ಆಗ್ತೀನಿ? ನಾನೇನ್ ಮಾಡ್ದೆ? ನೀನ್ ಕೆಲ್ಸ ಮಾಡೋದ್ ಬಿಟ್ಟು ಹೀಗ್ ತಿಂತ ಕೂತಿದ್ರೆ ನಿನಗೆ ಹೆಸರು ಹೇಗ್ ಬರುತ್ತೆ? ನನಗ್ ಗೌರವ ಹೇಗ್ ಸಿಗುತ್ತೆ? ನಾನ್ ತಿನ್ನೋದಕ್ಕೂ ನೀನ್ ಹೇಳ್ತಿರೋದಕ್ಕೂ ಸಂಬಂಧ ಏನು ಅಂತ ನನಗ ಅರ್ಥ ಆಗ್ತಿಲ್ಲ. ನಿನಗ್ ಯಾಕೆ ಅರ್ಥ ಆಗುತ್ತೆ? ನಿನಗ ಅರ್ಥ ಆಗಿದ್ರೆ ನನ್ ಪರಿಸ್ಥಿತಿ ಹೀಗ್ಯಾಕೆ ಇರ್ತಿತ್ತು ಹೇಳು? ನೀನ್ ತಿನ್ನು. ಹೀಗ ಅರ್ಥನೇ ಇಲ್ದೆ ಬೇಕಾಬಿಟ್ಟಿ ಮಾತಾಡೋದನ್ನ ಯಾವ ಸ್ಕೂಲ್ನಲ್ಲಿ ಕಲ್ತಿದ್ದಾಳೋ ಏನೋ. ಇವಳು ನನಗೆ ಯಾವಾಗ ಅರ್ಥ ಆಗ್ತಾಳೋ, ನನ್ನ ಯಾವಾಗ ಅರ್ಥ ಮಾಡ್ಕೋತಾಳೋ, ಕರ್ಮ. ಹೇಳಿ ಮೇಡಮ್. ಅಕೌಂಟ್ ಡೀಟೇಲ್ಸ್ ಕೊಡು. ಸಾರಿ ಮೇಡಮ್, ಅಕೌಂಟ್ ಡೀಟೇಲ್ಸು ವರ್ಮ ಸರ್ಗೆ ಅಖಿಲ್ ಸರ್ಗೆ ಬಿಟ್ರೆ ಬೇರೆಯವರಿಗೆ ತೋರಿಸೋದಿಲ್ಲ ಮೇಡಮ್. ಏಯ್, ನೀನ್ ಆಫ್ಟರ್ ಆಲ್ ಮ್ಯಾನೇಜರ್, ನಾನು ಓನರ್ ಹೆಂಡ್ತಿ, ಅಂದ್ರೆ ನಾನು ಕೂಡ ಓನರೇನೆ. ಆ ವಿಷಯನ ನೆನ್ಪಿಟ್ಕೋ. ಗೊತ್ತು ಮೇಡಮ್, ಆದ್ರೆ ನಾನು ಕೂಡ ರೂಲ್ಸ್ ಫಾಲೋ ಮಾಡಲೇಬೇಕಲ್ಲ ಮೇಡಮ್. ರೂಲ್ಸ್ ಓನರ್ಸ್ಗಲ್ಲ, ಎಂಪ್ಲಾಯೀಸ್ಗೆ. ಅಕೌಂಟ್ಸ್ ತೋರಿಸ್ತೀಯಾ ಇಲ್ಲ ನಿನ್ನ ಜಾಬಿಂದ ತೆಗಿ ಅಂತ್ಯಾ? ಹಾಗಲ್ಲ ಮೇಡಮ್. ಏಯ್, ನಿನ್ ಎಕ್ಸ್ಪ್ಲನೇಷನ್ ನನಗ್ ಬೇಕಾಗಿಲ್ಲ. ನಾನ್ ಕೇಳಿದ್ದು ಅಕೌಂಟ್ ಡೀಟೇಲ್ಸ್. ಮೊದ್ಲು ಅದನ್ನ ತೋರ್ಸು. ಮೇಡಮ್, ನಾನು ಹೇಳೋದು. ಏಯ್, ತೋರಿಸ್ತೀಯಾ ಕೆಲ್ಸದಿಂದ ತೆಗಿ ಅಂತ್ಯಾ? ಮಾತಾಡು. ಏನ್ ಐಶ್ವರ್ಯ, ಏನಾಯ್ತು? ಸರ್, ಮೇಡಮ್ ಅಕೌಂಟ್ ಡೀಟೇಲ್ಸ್ ತೋರಿಸು ಅಂತಿದ್ದಾರೆ ಸರ್. ಐಶ್ವರ್ಯ, ಈಗ ಅದೆಲ್ಲ ನಿನ್ಗೆ ಯಾಕೆ ಹೇಳು? ನೀನ್ ಇಂಥದೆಲ್ಲ ನೋಡ್ದೆ ಇರೋದಕ್ಕೆ ಹೀಗಿರೋದು. ಏಯ್, ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಅಕೌಂಟ್ ಡೀಟೇಲ್ಸ್ ತೋರ್ಸು. ನಾನ್ ಇಷ್ಟು ಕೇಳ್ತಾ ಇದ್ರೂನು ನೀನ್ ಅಕೌಂಟ್ ಡೀಟೇಲ್ಸ್ ತೋರಿಸ್ತಿಲ್ಲ ಅಂದ್ರೆ ನನಗ್ ಯಾಕೋ ನಿನ್ ಮೇಲೆ ಡೌಟ್ ಬರ್ತಾ ಇದೆ. ಅಯ್ಯೋ ಮೇಡಮ್, ನಾನು ಈ ಫ್ಯಾಕ್ಟ್ರಿಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಮೇಡಮ್. ನಾನೇನೋ ನನ್ನ ನಿಯತ್ತೇನೋ ಇಲ್ಲೆಲ್ರಿಗೂ ಗೊತ್ತು ಮೇಡಮ್. ಮತ್ತೆ ತಪ್ಪು ಮಾಡ್ದಿದ್ರೆ ಯಾಕೆ ಭಯ ಪಡ್ತಿದ್ಯಾ? ಅಕೌಂಟ್ಸ್ ತೋರ್ಸು. ಐಶ್ವರ್ಯ, ನಾನು ಹೇಳೋದನ್ನ ಸ್ವಲ್ಪ ಕೂಲಾಗಿ ಕೇಳು. ನೀನ್ ಸುಮ್ನೆ ಇರು. ನಾನೀಗ ಅಕೌಂಟ್ಸ್ ನೋಡ್ಬೇಕು ಅಷ್ಟೇ. ತೋರ್ಸು. ರಾಮಾರಾವ್ ಅವರೇ, ಇವಳು ತೋರಿಸಿ, ಪರವಾಗಿಲ್ಲ. ಓಕೆ ಸರ್. ಮೇಡಮ್ ಕೂತ್ಕೊಳ್ಳಿ. ಐಶ್ವರ್ಯ, ಈಗ ಓಕೆನಾ? ಇಷ್ಟಕ್ಕೆಲ್ಲ ಯಾಕೆ ಹೋಗಾಡ್ತೀಯಾ? ಸರ್, 1 ನಿಮಿಷ ಇಲ್ಲಿ ಬರ್ತೀರಾ? ಹಾ, ಬರ್ತಾ ಇದ್ದೀನಿ. ಇವಳು ಟೈಮಿಗೆ ಹೇಗ್ ಬಂದ್ಲು? ಫ್ಯಾಕ್ಟ್ರಿಗೆ ಹೋಗ್ದೆ ಮನೇಲಿ ಬಟ್ಟೆ ಹೋಗಿತಾ ಇದ್ರೆ ಫ್ಯಾಕ್ಟ್ರಿಗೆ ಯಾಕೆ ಹೋಗಿಲ್ಲ ಅಂತ ಅತ್ತೆ ಬೈತಾರೆ. ಆಮೇಲೆ ಫ್ಯಾಕ್ಟ್ರಿಗೆ ಬಂದ್ಮೇಲೆ ಲೇಟಾಗಿ ಯಾಕೆ ಬಂದೆ ಅಂತ ನಾನ್ ಬೈಯೋಣ ಅನ್ಕೊಂಡ್ರೆ, ಇವಳು ಇನ್ ಟೈಮಲ್ಲಿ ಹೇಗ್ ಬಂದ್ಲು? ನಾನ್ ಬಂದ್ರೆ ಕೇರೆ ಮಾಡ್ದೇ ಇರೋ ಈ ವರ್ಕರ್ಸ್ ಇವಳು ಬಂದ್ರೆ ಇಷ್ಟು ಗೌರವ ಕೊಡ್ತಾರಾ? ಇವ್ರುಗಳ ಮುಂದೆನೆ ಮರ್ಯಾದೆ ತೆಗಿಬೇಕು. ತೆಗಿತೀನಿ.
ಈ ಫ್ಯಾಕ್ಟ್ರಿಗೆ ಯಜಮಾನಿ ಅನ್ನೋ ಹಾಗೆ ಎಲ್ಲ ವರ್ಕರ್ಸ್ ಬಗ್ಗಿ ಬಗ್ಗಿ ನಮಸ್ಕಾರ ಮಾಡ್ತಿದಾರಲ್ವಾ, ಇಲ್ಲಿಗೆ ನೀನ್ ಯಜಮಾನಿ ಅಲ್ಲ, ಈ ವರ್ಕರ್ಸ್ ಹಾಗೆ ಮಾಮೂಲಿ ವರ್ಕರ್ ಅಂತ ಇವ್ರಿಗೆಲ್ಲ ಅರ್ಥ ಆಗೋ ಹಾಗೆ ಮಾಡ್ತೀನಿ ಶ್ಯಾಮ. ಆ ಟೋಕನ್ಸ್ ಎಲ್ಲ ಕೊಡು, ನಾನ್ ಕೊಡ್ತೀನಿ. ಶ್ಯಾಮ, ನೀನು ಕೂಡ ಬಂದು ಊಟ ಟೋಕನ್ ತಗೋ. ಯಾಕ್ ಶ್ಯಾಮ ಹಾಗ್ ನೋಡ್ತಿದ್ಯಲ್ಲ? ನೀನು ಕೂಡ ಸಂಬಳ ತಗೋತಿದ್ಯಲ್ಲ, ಇಲ್ಲಿ ನೀನು ವರ್ಕರೇ ಅಲ್ವಾ, ಅದಕ್ಕೆ ಹೇಳಿದ್ದು. ಬಾ. ಶ್ಯಾಮ ತಗೋ, ಈ ಫುಡ್ ಟೋಕನ್ ತಗೋ. ಮೇಡಮ್ ನಿಮಗೆ ಮತ್ತು ಶ್ಯಾಮಾ ಮೇಡಮ್ಗೆ ರೆಸ್ಟೋರೆಂಟಿಂದ ಫುಡ್ ತರಿಸ್ತೀನಿ ಮೇಡಮ್. ಬೇಕಾಗಿಲ್ಲ. ಇವಳು ವರ್ಕರ್ ಆಗಿದ್ರಿಂದ ವರ್ಕರ್ಸ್ ಜೊತೆನೆ ತಿಂತಾಳೆ. ಅಮ್ಮ ನೀವು ಮುಂದೆನೆ ನಿಂತ್ಕೊಳ್ಳಿ ಅಮ್ಮ. ನೀನ್ ಯಾಕೆ ಅಷ್ಟೊಂದು ತ್ಯಾಗ ಮಾಡ್ತಿದ್ಯಾ? ಇಲ್ಲಿ ಎಲ್ಲಾರ್ಗೂ ಒಂದೇ ರೂಲ್, ಅರ್ಥ ಆಯ್ತಾ? ಪರವಾಗಿಲ್ಲ ಅಕ್ಕ, ನಾನು ಲೈನಲ್ಲೇ ನಿಲ್ತೀನಿ. ಮೊದಲು ನೀವು ತಗೊಳ್ಳಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. Excuse me. ಇವಾಗ್ಲಾದ್ರೂ ಅರ್ಥ ಆಯ್ತಾ ಶ್ಯಾಮ, ನನಗೂ ನಿನಗೂ ಇರೋ ವ್ಯತ್ಯಾಸ? ಒಂದು ಹೊತ್ತಿನ ಅನ್ನದ ಬೆಲೆ ಈ ಟೋಕನ್, ಅನ್ನದ ಬೆಲೆ, ಮನುಷ್ಯರ ಬೆಲೆ ಗೊತ್ತಿರೋಳಾಗಿರೋದಕ್ಕೆ ಇದಕ್ಕೋಸ್ಕರ ತಲೆ ಬಗ್ಸಿ ತೆಗ್ದಿದ್ದು, ಅಹಂಕಾರಕ್ಕಲ್ಲ. ಏನ್ ಮೇಡಮ್, ನಿಮಗ್ ಕಣ್ ಕಾಣಿಸಲ್ವಾ? ಅನ್ನದ ಬಿಲ್ಲನ್ನ ಹಾಕಿ ಕೆಳಗೆಸಿತಿರಲ್ಲ. ಏಯ್, ಏನಂದೆ? ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಮ್ಯಾನೇಜರ್, ಇಮ್ಮಿಡಿಯೇಟ್ ಆಗಿ ಇವಳನ್ನ ಕೆಲ್ಸದಿಂದ ತೆಗ್ದಾಕು. ಅಕ್ಕ, ಎಲ್ರೂ ನನ್ನ ಹಾಗೆ ಸಹನೆ ತಾಳ್ಮೆಯಿಂದ ಇರಲ್ಲ ಅಕ್ಕ. ನಾನು ನಮ್ಮ ಮನೆ ಮಾನ ಮರ್ಯಾದೆ ಎಲ್ರೂ ಮುಂದೆ ಹೋಗ್ಬಾರ್ದು ಅನ್ನೋ ಕರ್ತವ್ಯದಿಂದ ನೀವ್ ನನ್ಗೆ ಅವಮಾನ ಮಾಡಕ್ ನೋಡಿದ್ರು ಸುಮ್ಮನೆ ಇದ್ದೆ. ಆದ್ರೆ ಅವರು ಇಲ್ಲಿನ ವರ್ಕರ್ಸ್, ಅವ್ರಿಗೊಂದು ಯೂನಿಯನ್ ಇರತ್ತೆ. ನೀವ್ ಹೀಗೆ ಸಡನ್ ಆಗಿ ಕಾರಣ ಇಲ್ದೆ ಕೆಲ್ಸದಿಂದ ತೆಗಿ ಅಂತ ಹೇಳಿದ್ರೆ ದೊಡ್ಡ ಪ್ರಾಬ್ಲಮ್ ಆಗತ್ತೆ ಅಕ್ಕ. ಐ ಡೋಂಟ್ ಕೇರ್. ಏ ಮ್ಯಾನೇಜರ್, ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅವಳನ್ನ ಇಮಿಡಿಯೇಟ್ ಆಗಿ ಕೆಲ್ಸದಿಂದ ತೆಗ್ದಾಕು. ಏನಿದು? ಏನಾಯ್ತು? ನೋಡಿ ಸರ್, ಊಟದ ಬಿಲ್ಲನ್ನ ಇವರು ಕೆಳಗಡೆ ಎಸೆದ್ರು. ಯಾಕೆ ಮೇಡಮ್ ಅಂತ ಕೇಳಿದ್ದಕ್ಕೆ ಕೆಲ್ಸದಿಂದ ತೆಗಿರಿ ಅಂತಿದ್ದಾರೆ.
ಎಲ್ರು ಕೆಲಸ ಮಾಡೋದು ಒಂದು ತನ್ನಕ್ಕೆ ಅಲ್ವಾ ಸಾರು? ಐಶ್ವರ್ಯ, ಇದು ವರ್ಕರ್ಸ್ ವಿಷಯ. ಇವ್ರ ವಿಷಯದಲ್ಲಿ ಡ್ಯಾಡಿ ತುಂಬಾ ಸೀರಿಯಸ್ ಆಗಿರ್ತಾರೆ. ಅವ್ರ ಜೊತೆ ನಿನ್ಗೆ ಗಲಾಟೆ? ಮೊದಲು ನಿನ್ ಮನೆಗೆ ಹೋಗು. ಅಯ್ಯೋ ಬಾವಾ, ಇದೇನು ನೀವೇ ಟೋಕನ್ಸ್ ತೆಗಿಯೋದ್ಯಾಕೆ? ಅಕ್ಕ ಎಸ್ತಿದ್ದಲ್ವಾ, ಅವರೇ ತೆಗಿತಾರೆ. ತೆಗೀರಿ ಅಕ್ಕ. ವರ್ಕರ್ಸ್ ಜೊತೆ ಹೀಗೆಲ್ಲ ಮಾಡಬಾರ್ದು. ಯೂನಿಯನ್ ಸ್ಟ್ರೈಕ್ ಅಂತ ಏನೇನೋ ಮಾಡ್ತಾರೆ. ಮತ್ತೆ ಅದರಿಂದ ಮಾವನ್ ಹತ್ರ ನೀವೇ ಬಯಸ್ಕೋಬೇಕು. ಅದಕ್ಕಿಂತ ಇದೇ ಬೆಟರ್ ಅಲ್ವಾ? ತೆಗಿಯಕ್ಕ. ನೋಡಿ, ನಮ್ಮ ಅಕ್ಕನ ಮಾತು ಹಾಗಿರತ್ತೆ ಅಷ್ಟೇ. ಅವ್ರ ಮನ್ಸು ತುಂಬಾ ಒಳ್ಳೇದು. ಅವ್ರು ಹೇಳಿದ್ದನ್ನ ನೀವು ಮನ್ಸಿಗೆ ತಗೋಬೇಡಿ. ನೀವೆಲ್ರೂ ಹೋಗಿ ಊಟ ಮಾಡಿ. ಆಯ್ತಮ್ಮ. ಹೋಗಿ ಊಟ ಮಾಡಿ. ಏನ್ರಿ? ಮಜ್ಜಿಗೆ ತಗೊಳ್ಳಿ. ಏನಾಯ್ತು ರೀ? ಏನು ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ವಸಂತ, ಏನಿಲ್ಲ. ಇನ್ನು ಆ ಕಿಡ್ನಾಪ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಇಲ್ಲ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ಮತ್ತೆ ಇನ್ಯಾವ ವಿಷಯಕ್ಕೆ ಯೋಚನೆ ಮಾಡ್ತಿದ್ದೀರಾ? ಅಖಿಲ್ ಬಗ್ಗೆ. ಅಖಿಲ್ ಬಗ್ಗೆನಾ? ಅಂದ್ರೆ ಅದೇ ವಸಂತ, ಅಖಿಲ್ ಅವರು ಬಿಸ್ನೆಸ್ ಡೀಲ್ಗೆ ಅಂತ ಕಲ್ಕಟ್ಟಾಗ ಹೋಗಿದಾರಲ್ಲ, ಆ ಡೀಲ್ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಾಗತ್ತೆ? ಖಂಡಿತ ಸಕ್ಸಸ್ ಆಗತ್ತೆ. ಅಖಿಲ್ ಹೋಗಿದ್ದಾನೆ ಅಂದ್ರೆ ಸಕ್ಸಸ್ ಅಲ್ದೆ ಇನ್ನೇನಾಗತ್ತೆ ರೀ? ಅಂದ್ರೆ ವಸಂತ, ಇದು ತುಂಬಾ ದೊಡ್ಡ ಡೀಲು. ಅಷ್ಟು ಈಸಿಯಾಗಿ ಓಕೆ ಆಗೋದಿಲ್ಲ. ರೇಟ್ ಕಡಿಮೆ ಮಾಡೋದಿಕ್ಕೆ ಏನ್ ಬೇಕಾದ್ರೂ ಪ್ರಯತ್ನ ಮಾಡ್ತಾರೆ, ಏನೇನೋ ಪ್ರಶ್ನೆಗಳು ಹಾಕ್ತಾರೆ. ಅದಕ್ಕೆಲ್ಲಾನು ಅವ್ರು ಸ್ಯಾಟಿಸ್ಫೈ ಆಗೋ ತರ ಉತ್ತರ ಕೊಡ್ಬೇಕಾಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಅಲ್ಲಿ ಏನಾಗುತ್ತೋ ಅಂತ. ಹೇಳ್ತಾನೆ ರೀ, ನಮ್ಮ ಅಖಿಲ್ ಅವರು ಖಂಡಿತವಾಗಿ ಸ್ಯಾಟಿಸ್ಫೈ ಆಗೋ ಹಾಗೇನೆ ಉತ್ತರ ಕೊಡ್ತಾನೆ. ಅಖಿಲ್ಗೆ ಯಾವ ಕೆಲ್ಸ ವಹಿಸಿದ್ರು ಪಕ್ಕಾ ಪ್ಲಾನ್ ಮಾಡಿ ಮಾಡ್ತಾನಲ್ರಿ. ಇಷ್ಟು ಕಾಲ ಅವನಿಗೆ ಫೇಲ್ಯೂರ್ ಅನ್ನೋದೇ ಗೊತ್ತಿಲ್ವಲ್ರಿ. ಅವನ್ ಹೋಗಿರೋ ಪ್ರತಿ ಬಿಸ್ನೆಸ್ ಮೀಟಿಂಗ್ ಅಲ್ಲೂ ಸಕ್ಸಸ್ ಆಗಿದ್ದಾನಲ್ವಾ, ಹಾಗೆ ಇದ್ರಲ್ಲೂ ಸಕ್ಸಸ್ ಆಗ್ತಾನೆ. ನಮ್ಮ ಅಖಿಲ್ಗೆ ಸಕ್ಸಸ್ ಕೇರ್ ಆಫ್ ಅಡ್ರೆಸ್ ರೀ.
ಲೈಫ್ ಲಾಂಗ್ ಅವನು ಹಾಗೆ ಸಕ್ಸಸ್ಗೆ ಕೇರ್ ಆಫ್ ಅಡ್ರೆಸ್ ಆಗಿರ್ಬೇಕು ಅಂತ ಆ ದೇವ್ರನ್ನ ಕೇಳ್ಕೊತೀನಿ ವಸಂತ. ಖಂಡಿತ ಸಕ್ಸಸ್ ಆಗತ್ತೆ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದೇ ಆಗತ್ತೆ. ಮಜ್ಜಿಗೆ ಕುಡೀರಿ. ಕೇಳ್ಕೊಳ್ಳಿ, ಚೆನ್ನಾಗಿ ಕೇಳ್ಕೊಳ್ಳಿ. ಸಕ್ಸಸ್ಗೆ ಕೇರ್ ಆಫ್ ಅಡ್ರೆಸ್ ಆಗಿರೋ ಅಖಿಲ್ನ ಫೇಲಿಯರ್ಗೆ ಪರ್ಮನೆಂಟ್ ಅಡ್ರೆಸ್ ಆಗಿ ಮಾಡ್ತೀನಿ. ನೋಡ್ತಾ ಇರಿ. ಏನೋ ಅಖಿಲ್ ಅವರು ಇನ್ನೂ ಫೋನ್ ಮಾಡಿಲ್ಲ. ಅವ್ರ ಹತ್ರ ಮಾತಾಡೇ ಇಲ್ಲ. ತುಂಬಾ ಬೇಜಾರಾಗ್ತಿದೆ. ಹೋಗ್ಲಿ, ನಾನೇ ಫೋನ್ ಮಾಡಿದ್ರೆ? ಬೇಡ ಬೇಡ, ಅಖಿಲ್ ಅವರು ಅಲ್ಲಿ ಬ್ಯುಸಿಯಾಗಿರ್ತಾರೇನೋ. ಫ್ರೀ ಆಗಿದ್ರೆ ಅವರೇ ಮಾಡ್ತಿದ್ರಲ್ವಾ. ಅವರೇ ಫೋನ್ ಮಾಡಿದ್ರು. ಹಲೋ ಶ್ಯಾಮ. ರೀ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಶ್ಯಾಮ, ನೀನ್ ಹೇಗಿದ್ಯಾ? ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಏನೋ ನೀವ್ ಮನೇಲಿ ಇಲ್ದೇ ಇದ್ರೆ ತುಂಬಾ ಬೇಜಾರಾಗ್ತಿದೆ. ಮನ್ಸಿಗೆ ಹಿಂಸೆ ಆಗ್ತಿದೆ. ನೀನ್ ಕಣ್ಮುಂದೆ ಕಾಣದೇ ಇದ್ರೆ ನನಗೂ ಹಾಗೆ ಇದೆ ಶ್ಯಾಮ. ಆದ್ರೆ ಏನ್ ಮಾಡೋದು, ಬಿಸ್ನೆಸ್ ಕೆಲ್ಸಕ್ಕೆ ಬರ್ಲೇಬೇಕಾಯ್ತು. ಇನ್ನು 3 ದಿನದ ತನಕ ನೀವ್ ಅಲ್ಲೇ ಇರ್ಬೇಕಲ್ವಾ? 3 ದಿನ ಅಷ್ಟೇ ಶ್ಯಾಮ. 4 ದಿನದಲ್ಲಿ 1 ದಿನ ಆಗ್ಲೇ ಕಳ್ದು ಹೋಯ್ತು. ಹೌದು, 1 ದಿನ ಕಳೀತು. ತುಂಬಾ ಕಷ್ಟದಿಂದ ಕಳೀತು. ಹಲೋ ಶ್ಯಾಮ, ಯಾಕೆ ಸೀನ್ತಾ ಇದ್ಯಾ? ನೆಗಡಿ ಆಗಿದ್ಯಾ? ಹಾ, ಇವತ್ ಸ್ವಲ್ಪ ನೆಗಡಿ ಆಗಿದೆ ರೀ. ಎಸಿನಲ್ಲಿ ತುಂಬಾ ಹೊತ್ತಿದ್ಯಾ ನೀನು? ಇಲ್ಲ ರೀ, ಡೈಲಿ ಇದ್ದಾಗೆ ಇದ್ದೆ. ಮತ್ತೆ ಯಾಕೆ ಇಷ್ಟೊಂದು ನೆಗಡಿ ಆಯ್ತು? ಅದು ಬೆಳಗ್ಗೆ ಬಟ್ಟೆ ಒಗಿತಾ ತುಂಬಾ ಹೊತ್ತು ನೀರಲ್ಲೇ ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ತಿದ್ದೆ ರೀ. ಅದಕ್ಕೆ ನೆಗಡಿ ಆಗಿರ್ಬೋದು. ನೀನ್ ಯಾಕೆ ಬಟ್ಟೆ ಒಗಿಬೇಕು? ಹಾಗೆ ನೀರಲ್ಲಿ ನೆಂದ್ರೆ ನಿಂಗೆ ನೆಗಡಿ ಆಗುತ್ತೆ ಅಂತ ಗೊತ್ತಲ್ವಾ? ನೆಗಡಿ ಆದ್ರೆ ನಾಳೆ FM ಅಲ್ಲಿ ಹಾಡಕ್ಕೆ ಕಷ್ಟ ಆಗತ್ತೆ ಅಂತ ಗೊತ್ತಲ್ವಾ? ಅದು ಹಾಗಲ್ಲ ರೀ. ಏನ್ ಅದಲ್ಲ ಇದಲ್ಲ, ನೀನ್ ಸಿಂಗರ್ ಅನ್ನೋ ವಿಷಯ ಮರ್ತೋಗಿದ್ಯಾ? ನೆಗಡಿ ಜ್ವರ ಬರ್ದಿದ್ದ ಹಾಗೆ ಹುಷಾರಾಗಿರ್ಬೇಕು ಅಂತ ಮರ್ತ್ಬಿಟ್ಯಾ? ನಾಳೆ ಲೈವ್ ಪ್ರೋಗ್ರಾಮ್ ಅಲ್ಲಿ ಕೆಮ್ಮು ಸೀನು ಬಂದ್ರೆ ಏನ್ ಮಾಡ್ತೀಯಾ? ನಿನ್ ಚೇರ್ಮನ್ಗೆ ಏನ್ ಉತ್ತರ ಕೊಡ್ತೀಯಾ? ಅಂದ್ರೆ ಅದು ಬೇಡ, ಇನ್ನೇನು ಹೇಳ್ಬೇಡ, ಇಡ್ತೀನಿ. ಅಯ್ಯೋ, ಏನು ಇಷ್ಟು ಚಿಕ್ಕ ವಿಷಯಕ್ಕೆ ಅಖಿಲ್ ಅವ್ರಿಗೆ ಅಷ್ಟು ಬೇಗ ಕೋಪ ಬಂತು? ನಾನು ಹೇಳೋದು ಕೂಡ ಕೇಳಿಸ್ಕೊಳ್ದೆ ಹಾಗೆ ಮಾತಾಡ್ಬಿಟ್ರಲ್ಲ. ಅವ್ರಿಗೆ ಮಾತ್ರ ನಾ ಕೋಪ ಬರೋದು? ನಾನು ಹೇಳಿದ್ದನ್ನ ಕೇಳದೆ ಇದ್ದಿದ್ದಕ್ಕೆ ನನಗೂ ಅವ್ರ ಮೇಲೆ ಕೋಪ ಬಂದಿದೆ. ಅಖಿಲ್ ಏನೇ ಮಾಡಿದ್ರೂ ಸಕ್ಸಸ್ ಆಗ್ತಾನೆ ಅಂತ ಅಷ್ಟು ನಂಬಿಕೆಲಿರೋ ಅವ್ರ ನಂಬಿಕೆನ ನಾಶ ಮಾಡಬೇಕು ಅಂದ್ರೆ ಈ ಕೋಲ್ಕತ್ತಾ ಡೀಲ್ ವಿಷಯದಲ್ಲಿ ಅಖಿಲ್ ಫೇಲ್ ಆಗಬೇಕು. ಫೇಲ್ ಆಗಬೇಕು ಅಂದ್ರೆ ಅಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಆಗಬೇಕು. ಅಲ್ಲಿ ಪ್ರಾಬ್ಲಮ್ ಆಗ್ಬೇಕಂದ್ರೆ
ಏನ್ ಮಾಡ್ಬೇಕು ಏನ್ ಮಾಡ್ಬೇಕು? ರೇಟ್ ಕಡಿಮೆ ಮಾಡೋದಿಕ್ಕೆ ಏನ್ ಬೇಕಾದ್ರೂ ಪ್ರಯತ್ನ ಮಾಡ್ತಾರೆ, ಏನೇನೋ ಪ್ರಶ್ನೆಗಳು ಹಾಕ್ತಾರೆ. ಅದಕ್ಕೆಲ್ಲಾನು ಅವ್ರು ಸ್ಯಾಟಿಸ್ಫೈ ಆಗೋ ತರ ಉತ್ತರ ಕೊಡ್ಬೇಕಾಗುತ್ತೆ. ಎಸ್, ಅವ್ರು ಕೇಳೋ ಪ್ರಶ್ನೆಗೆ ಉತ್ತರನೇ ಇಲ್ದಿರೋ ಪರಿಸ್ಥಿತಿಲಿ ಅಖಿಲ್ ಇರಬೇಕು. ಆಗ್ಲೇ ಆ ಡೀಲ್ ಕ್ಯಾನ್ಸಲ್ ಆಗೋದು. ಹಾಗಾಗ್ಬೇಕು ಅಂದ್ರೆ ಏನ್ ಮಾಡೋದು?